ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 13 ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ರಾಜ ಫುಲ್ಲು ಕೋಪದಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳ್ತಿರ್ತಾರೆ, ರಾಣಿ ಲಿಯೋ ಈಗ ನಿಮ್ಮ ಸ್ಥಾನನ ಡಿಕ್ರೀಸ್ ಮಾಡಿ ನಿಮ್ಗೆ ಕೆಳವರ್ಗದ ರಾಣಿ ಅಂತ ಘೋಷಿಸಲಾಗುತ್ತೆ. ಮತ್ತೆ ಇನ್ನೊಂದು ವರ್ಷದವರೆಗೂ ನೀವು ಜೈಲಲ್ಲಿ ಇರ್ಬೇಕು, ಕರ್ಕೊಂಡೋಗಿ ಇವ್ರನ್ನ ಅಂತ ಹೇಳ್ತಿರ್ತಾರೆ. ಇಲ್ಲಿ ರಾಣಿ ಲಿಯೋ ಹೋಗುವಾಗ ಜೋರಾಗಿ ಅಳ್ತಾ ಮಹಾರಾಜ್ರೆ ಅಂತ ಕರಿತಿರ್ತಾರೆ. ಆದ್ರೂ ಕೂಡ ಅವ್ರನ್ನ ಬಿಡ್ದೆ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಇದನ್ನೆಲ್ಲ ರಾಣಿ ಸೂಸಿಂಗ್ ನೋಡ್ತಿರ್ತಾಳೆ. ಇಲ್ಲಿ ರಾಜ ರಾಣಿ ಸೂಸಿಂಗ್ ಕಡೆ ತಿರುಗ್ಬಿಟ್ಟು ಪ್ರೀತಿಯಿಂದ ಕೇಳ್ತಿರ್ತಾರೆ, ನಿನ್ಗೆ ಏನು ರಿವಾರ್ಡ್ ಬೇಕು ಕೇಳು ಅಂತ. ಇಲ್ಲಿ ಅದಕ್ಕೆ ರಾಣಿ ಸೂಸಿಂಗು ಒಂದ್ ಸೆಕೆಂಡ್ ಯೋಚನೆ ಮಾಡ್ಬಿಟ್ಟು, ಸರಿ ಆಯ್ತು, ನಂದೊಂದು ವಿಶ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ತೀರಾ? ನಾನು ಬರೀ ನಿಮ್ನ ಕೇಳ್ಕೊತಿದ್ದೀನಿ ಅಷ್ಟೇ. ಸೈಡ್ ಹಾಲ್ ರೂಮ್ ಅಲ್ಲಿರೋ ಬೆಡ್ ನ ನೀವು ಚೇಂಜ್ ಮಾಡ್ಸೋದಕ್ಕಾಗುತ್ತಾ? ಅದ್ರಲ್ಲಿರೋ ಅಂತ ಸಾಫ್ಟ್ ಪಿಲೋನ ತೆಗೆದು ಹಾರ್ಡ್ ಪಿಲೋನ ಹಾಕ್ಸೋಕ್ಕಾಗುತ್ತಾ? ಮತ್ತೆ ಬೆಡ್ನು ಕೂಡ ಚೇಂಜ್ ಮಾಡಿಸ್ಕೊಡಕ್ಕಾಗುತ್ತಾ? ಯಾಕೆ ಅಂದ್ರೆ ಇದು ತುಂಬಾನೇ ಸಾಫ್ಟ್ ಇದೆ, ಇದರಿಂದ ನನ್ನ ಸೊಂಟ ತುಂಬಾ ನೋವು ಬರ್ತಾ ಇದೆ. ರಾಣಿ ಸೂಸಿಂಗ್ ಮಾತನ್ನ ಕೇಳಿ ರಾಜನ್ಗೆ ನಗು ಬಂದ್ಬಿಡುತ್ತೆ. ನೀನಂತೂ ಅಂತ ಹೇಳ್ತಿರ್ತಾರೆ. ಇದು ರಾಣಿಗೆ ಕೇಳ್ಸಿರಲ್ಲ, ಏನ್ ಹೇಳಿ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ರಾಜ ನಗ್ತಾ ಹೇಳ್ತಿರ್ತಾರೆ, ನೀನು ತುಂಬಾ ವಿಯರ್ಡ್ ಅಂತ. ಅದಕ್ಕೆ ರಾಣಿ ಸೂಸಿಂಗ್ ನಗ್ತಾ ಥ್ಯಾಂಕ್ ಯು ಮಹಾರಾಜರೇ ಅಂತ ಹೇಳ್ತಿರ್ತಾಳೆ. ಸೀನು ಶಿಫ್ಟ್ ಆಗಿ ಮಹಾರಾಣಿನ ತೋರಿಸ್ತಾರೆ. ಇಲ್ಲಿ ಅವರು ಟೀ ಕಪ್ ನ ಕೆಳಗಿಡ್ತಾ ಹೇಳ್ತಿರ್ತಾರೆ, ಏನ್ ಹೇಳ್ತಿದ್ಯಾ ನೀನು? ಮಹಾರಾಜರು ರಾಣಿ ಸೂಸಿಂಗಿಗೆ ವಿಶೇಷ ಪದವಿ ಮಹಾರಾಣಿ ಪಟ್ಟನ ಕೊಟ್ರ? ನಾನಿಕ್ಯೂ ಹೇಳ್ತಿರ್ತಾರೆ, ಹಾ ಹೌದು, ಅದು ಅಲ್ದಲೆ ದರ್ಬಾರಲ್ಲಿ ಎಲ್ಲಾ ಮಂತ್ರಿಗಳಿದ್ರು, ಅವ್ರ ಮುಂದೆ ಇದನ್ನ ಅನೌನ್ಸ್ ಮಾಡಿದ್ದು. ಮತ್ತೆ ರಾಜರು ಇದನ್ನು ಕೂಡ ಅನೌನ್ಸ್ ಮಾಡಿದ್ರು, ಯಾರು ಇನ್ಮೇಲೆ ರಾಣಿ ಸೂಸಿಂಗ್ ನ ಮಾಟ ಮಂತ್ರ ಮಾಡೋಳು, ಜಾದು ಟೋನ ಮಾಡೋಳು ಅಂತ ಕರಿಬಾರ್ದು. ಈ ಮಾತನ್ನ ಕೇಳಿ ಮಹಾರಾಣಿಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಮಹಾರಾಜರು ಇಷ್ಟೊಂದು ರಾಣಿ ಸೂಸಿಂಗ್ ನ ಇಷ್ಟ ಪಡ್ತಿದಾರ? ನಾನಿಕ್ಯೂ ಹೇಳ್ತಿರ್ತಾರೆ, ಆ ಹುಡ್ಗಿ ತುಂಬಾ ಚಿಕ್ಕೋಳ್ ತರ ಕಾಣ್ಬೋದು, ಆದ್ರೆ ತುಂಬಾ ಚಾಲಾಕಿ ಇದ್ದಾಳೆ. ನೀವು ಅಂದ್ರೆ ನಾನು ಅವಳಿಗೆ ಬುದ್ಧಿ ಕಲಿಸ್ಲಾ? ಅದಕ್ಕೆ ಮಹಾರಾಣಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ನಾನಿಕ್ಯೂನ ಇಲ್ಬಾ ಅಂತ ಕಿವಿಲಿ ಗುಟ್ಟಾಗಿ ಏನೋ ಹೇಳೋದಕ್ಕೆ ಕರಿತಿರ್ತಾರೆ. ಇಲ್ಲಿ ಮಹಾರಾಣಿ ಏನ್ ಮಾತಾಡ್ತಾರೆ ಅನ್ನೋದನ್ನ ನಮ್ಗೆ ಕೇಳಿಸಲ್ಲ, ಬರೀ ಪಿಸ ಅನ್ನೋದನ್ನ ಮಾತ್ರ ಕೇಳಿಸ್ತಾರೆ. ಇಷ್ಟ ಹೇಳಿದ್ಮೇಲೆ ಮಹಾರಾಣಿ ನಗ್ತಾ ಹಾಗೆ ಕೂತಿರ್ತಾರೆ. ಇದನ್ನ ಕೇಳಿ ನ್ಯಾನಿಕ್ಯೂ ಕೂಡ ಸರಿ ಆಯ್ತು ಅಂತ ನಗ್ತಿರ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.